ಕದನ ವಿರಾಮ ಬಳಿಕ ಈಗ ಅಮೆರಿಕ ಡಬಲ್ ಗೇಮ್ ಅನ್ನ ಆಡ್ತಾ ಇದೆ. ಒಪ್ಪಂದವನ್ನ ಇರಾನ್ ತಪ್ಪಾಗಿ ತಿಳಿದುಕೊಂಡಿದೆ. ಕದನ ವಿರಾಮ ಬಳಿಕ ಈಗ ಅಮೆರಿಕ ಡಬಲ್ ಗೇಮ್, ಒಪ್ಪಂದವನ್ನ ಇರಾನ್ ತಪ್ಪಾಗಿ ತಿಳಿದುಕೊಂಡಿದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕದನ ವಿರಾಮದಲ್ಲಿ ಲೆಬನಾನ್ ಪ್ರದೇಶ ಒಳಗೊಂಡಿಲ್ಲ, ಇರಾನಿಯನ್ನರ ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ. ಒಪ್ಪಂದದಲ್ಲಿ ಲೆಬನಾನ್ ಸೇರಿದೆ ಎಂದುಕೊಂಡಿದ್ದಾರೆ. ಆದ್ರೆ ನಾವು ಕದನ ವಿರಾಮದಲ್ಲಿ ಲೆಬನಾನ್ ಅನ್ನ ಸೇರಿಸಿಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಯುತ್ತೆ. ದಾಳಿ ಮಾಡಬೇಡಿ ಎಂದಿದ್ದ ಇರಾನ್ಗೆ ಈಗ ಚೆಕ್ ಮೇಟ್ ಅನ್ನ ಇಟ್ಟಿದೆ ಅಮೆರಿಕ. ಒಪ್ಪಂದ ಏನ್ ಮಾಡ್ಕೊಂಡಿದೆ ಅಮೆರಿಕ, ಆ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗಿ ಗ್ರಹಿಕೆ ಮಾಡಿದೆ ಅಂತ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಲೆಬನಾನ್ ಅನ್ನ ಸೇರಿಸಿಲ್ಲ ಕದನ ವಿರಾಮದಲ್ಲಿ. ಲೆಬನಾನು ಇಸ್ರೇಲ್ಗೆ ಬಿಟ್ಟಂತ ವಿಚಾರ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ನಡೆಸುತ್ತೆ, ಲೆಬನಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಲಿ. ಆದ್ರೆ ಇದು ಕದನ ವಿರಾಮದಲ್ಲಿ ಒಳಗೆ ಪಡೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇರಾನ್ ಅದನ್ನೇ ಗ್ರಹಕ್ಕೆ ಮಾಡಿಕೊಂಡು ಇರಾನ್ ಹೇಳ್ತಾ ಇರುವಂತದ್ದು ಒಪ್ಪಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ದಾರೆ. 2 ವಾರದವರೆಗೆ ಕದನ ವಿರಾಮ ಅಂತ ಹೇಳಿದ್ರು. ಬಟ್ ದಾಳಿಯನ್ನ ಮುಂದುವರಿಸ್ತಾ ಇದೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ಕೊಂಡಿದೆ ಇರಾನ್. ಏನು ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿತ್ತೋ, ಈಗ ಲೆಬನಾನ್ ಮೇಲೆ ಮತ್ತೆ ದಾಳಿ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡ್ಕೊಂಡಿದೆ. Bad faith negotiation and a lot of bad faith, propaganda going on. I think this comes from a legitimate misunderstanding. I think the Iranians thought that the ceasefire included Lebanon, and it just didn't. We never made that promise. We never indicated that was going to be the case. What we said is that the ceasefire would be focused on Iran, and the ceasefire would be focused on America's allies, both Israel and the Gulf Arab states. Now, that said, the Israelis, as I understand it, again, I'm supposed to get a fuller report when I get on the plane, have actually offered to be, frankly, to check themselves a little bit in Lebanon because they want to make sure that our negotiation is successful. That's not because that is part of the ceasefire. I think that's the Israelis trying to set us up for success, and we'll, of course, see how that unfolds in the next few days. But look, if Iran wants to let this negotiation fall apart in a conflict where they were getting hammered over Lebanon, which has nothing to do with them and which the United States never once said was part of the ceasefire, that's ultimately their choice. We think that would be ಲೆಬನಾನ್ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಬನಾನು ನಮ್ಮ ಒಪ್ಪಂದದಲ್ಲಿ ಒಳಪಡೋದಿಲ್ಲ. ನಾವು ಏನು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ಲೆಬನಾನ್ ಅನ್ನ ನಾವು ಸೇರ್ಪಡೆ ಮಾಡಿಲ್ಲ. ಹೀಗಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅದಕ್ಕೂ ನಮ್ಮ ಕದನ ವಿರಾಮಕ್ಕೂ ಸಂಬಂಧ ಇಲ್ಲ. ಆದ್ರೆ ಇರಾನ್ ತಪ್ಪಾಗಿ ಗ್ರಹಿಕೆ ಮಾಡ್ಕೊಂಡಿದೆ. ಈಗ ನೋಡಿ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡ್ಕೊಂಡಿದೆ. ಸೊ ಈ ರೀತಿಯಾಗಿ ಇರಾನ್ ಒಂದು ರೀತಿಯಾಗಿ ತಪ್ಪಿನ ಗ್ರಹಿಕೆಯನ್ನ ಮಾಡ್ಕೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ನಮ್ಮ ಒಪ್ಪಂದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಟ್ ನೋಡಿ, ಲೆಬನಾನ್ ಮೇಲೆ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದ್ದಾವೆ ಇಸ್ರೇಲ್ನ ದಾಳಿಯಿಂದಾಗಿ.